ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಶಿವಮೊಗ್ಗದ ಪರಿಸ್ಥಿತಿ ಇದಾದ್ರೆ ಇನ್ನು ವಿಜಯಪುರದಲ್ಲಿ ಪರಿಸ್ಥಿತಿ ಹೆಂಗಿದೆ? ಅಲ್ಲಿ ನಿಜಕ್ಕೂ ಆತಂಕ ಇದೆಯಾ? ಪೆಟ್ರೋಲ್ ಡೀಸೆಲ್ ಹಾಕಿಸ್ಕೊಳ್ಬೇಕು ಅಂತ ಜನ ಮುಗಿ ಬೀಳ್ತಿದ್ದಾರಾ ಅಥವಾ ಸ್ಟಾಕ್ ಇದೆಯಾ? ಆ ಕುರಿತ ಡೀಟೇಲ್ಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ವಿಜಯಪುರದಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ. ಗುಮ್ಮಟ ನಗರಿಯಲ್ಲಿ ಸದ್ಯಕ್ಕಿಲ್ವಂತೆ ಪೆಟ್ರೋಲ್ ಡೀಸೆಲ್ಗೆ ಸಮಸ್ಯೆ. ಯಥಾಸ್ಥಿತಿಯಲ್ಲೇ ಪೆಟ್ರೋಲ್ ಬಂಕ್ಗಳು ಇದೆ, ಯಾವುದೇ ರೀತಿಯ ಆತಂಕ ಇಲ್ಲ. ಸಹಜ ಸ್ಥಿತಿಯಲ್ಲಿ ವಾಹನಗಳು ಮೂವ್ ಆಗ್ತಾ ಇದೆ. ವಿಜಯಪುರ ನಗರದ ಯಾವುದೇ ಬಂಕ್ನಲ್ಲಿ ಯಾವುದೇ ರೀತಿಯ ಕ್ಯೂ ಕೂಡ ಇಲ್ಲ. ಎಂದಿನಂತೆ ಪೆಟ್ರೋಲ್ ಡೀಸೆಲ್ ಹಾಕಿಸ್ಕೊಳ್ಳೋದಕ್ಕೆ ಗ್ರಾಹಕರು ಬರ್ತಿದ್ದಾರೆ ಅಷ್ಟೇ, ಬಟ್ ಯಾವುದೇ ರೀತಿಯ ಕ್ಯೂ ಕೂಡ ಇಲ್ಲ. ವಿಜಯಪುರದ HP ಪೆಟ್ರೋಲ್ ಬಂಕ್ನಲ್ಲೂ ಕೂಡ ಸಹಜ ಸ್ಥಿತಿ ನೋಡೋದಕ್ಕೆ ಸಿಗ್ತಾ ಇದೆ. ಗುಮ್ಮಟ ನಗರಿಯಲ್ಲಿ ಪೆಟ್ರೋಲ್ ಡೀಸೆಲ್ಗಾಗಿ ಸಮಸ್ಯೆ ಇಲ್ಲ ಅಂತ ಅಂದ್ರೆ ಇಡೀ ಭಾರತದಲ್ಲಿ ನಮ್ಮ ರಾಜ್ಯ ಮಾತ್ರ ಅಲ್ಲ, ಎಲ್ಲೇ ನೋಡಿದ್ರು ಕೂಡ ಸದ್ಯಕ್ಕೆ ಪೆಟ್ರೋಲ್ ಡೀಸೆಲ್ಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅಂತ ಅಷ್ಟರ ಮಟ್ಟಿಗೆ ಸ್ಟಾಕ್ ಇದೆ. ಬಟ್ ಯುದ್ಧ ಹಿಂಗೆ ಮುಂದುವರೆದ್ರೆ ನಾಳೆ ದಿನ ಸ್ವಲ್ಪ ಸಾಗಾಟದಲ್ಲೂ ಕೂಡ ಕಷ್ಟ ಆಗ್ಬಿಟ್ರೆ ಸಮಸ್ಯೆ ಆಗಬಹುದು ಅಂತ. ಬಟ್ ಸದ್ಯಕ್ಕೆ ವಾಸ್ತವ ಪರಿಸ್ಥಿತಿಯಲ್ಲಿ ಸಮಸ್ಯೆ ಇಲ್ಲ. ಬಟ್ ಕೆಲವೊಂದಷ್ಟು ಕಡೆ ವದಂತಿಯಿಂದ ಆತಂಕ ಪಡ್ತಿದ್ದಾರೆ ಜನ. ಕಳೆದ ಕೆಲವು ದಿನಗಳಿಂದ ಏನು ಇರಾನ್ ಮತ್ತೆ ಇಸ್ರೇಲ್ ನ ಮಧ್ಯೆ ಯುದ್ಧ ಆಗ್ತಾ ಇದೆ, ಇದರಿಂದಾಗಿ LPG ಗ್ಯಾಸ್ ಕಮರ್ಷಿಯಲ್ ಮತ್ತೆ ಡೊಮೆಸ್ಟಿಕ್ ತೊಂದರೆ ಆಗಿತ್ತು. ಈಗ ಸದ್ಯಕ್ಕೆ ಪೆಟ್ರೋಲ್ ನ ಅಭಾವ ಎದುರಾಗ್ತಾ ಇದೆ ಅನ್ನುವಂತ ವದಂತಿಗಳು ಕೇಳಿ ಬಂದಿರುವಂತ ಹಿನ್ನೆಲೆಯಲ್ಲಿ ಗ್ಯಾರಂಟಿ ನ್ಯೂಸ್ ನಿಂದ ರಿಯಾಲಿಟಿ ಚೆಕ್ ಅನ್ನು ಮಾಡ್ತಾ ಇದೀವಿ. ನಾನು ದೀಪಕ್ ಶಿಂದೆ, ಇಲ್ಲಿ ಒಂದು ವಿಜಯಪುರದ HP ಗ್ಯಾಸ್ ಪೆಟ್ರೋಲ್ ಪಂಪ್ ನಲ್ಲಿ ಇದ್ದೀನಿ. ನೋಡ್ತಾ ಇರ್ಬೋದು, ನನ್ನ ಒಂದು ಮುಂಭಾಗದಲ್ಲಿ ಯಾವುದೇ ರೀತಿಯ ಒಂದು ಗೊಂದಲವಾಗಲಿ ಯಾವುದೇ ರೀತಿಯ ಗಲಾಟೆ ಆಗಲಿ ಈ ಒಂದು ಪೆಟ್ರೋಲ್ ಬಂಕ್ ನಲ್ಲಿ ಇಲ್ಲ. ವಿಜಯಪುರದ ಬಸವೇಶ್ವರ ಚೌಕ್ ನಲ್ಲಿ ಇರುವಂತಹ ಈ ಒಂದು ಪೆಟ್ರೋಲ್ ಬಂಕ್ ನಲ್ಲಿ ಜನ ಯಾವುದೇ ರೀತಿ ಮುಗಿಬಿದ್ದಿಲ್ಲ. ಡೀಸೆಲ್ ನ ಕೊರತೆ ಆಗ್ತದೆ, ಅಭಾವ ಆಗ್ತದೆ, ಅಥವಾ ಪೆಟ್ರೋಲ್ ನ ಕೊರತೆ ಆಗ್ತದೆ, ಅಭಾವ ಆಗ್ತದೆ ಅನ್ನುವಂತ ಯಾವುದೇ ಗೊಂದಲದ ವಾತಾವರಣ ವಿಜಯಪುರ ಪಟ್ಟಣದಲ್ಲಿ ಇಲ್ಲ. ಒಂದಷ್ಟು ರೂಪಾಯಿಗಳ ಹೆಚ್ಚಳ ವೇರಿಯೇಷನ್ ಆಗಬಹುದು, ಹೊರತಾಗಿ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಸಪ್ಲೈ ಎಂದಿನಂತೆ ಇರುತ್ತೆ ಅನ್ನುವಂತ ಮಾತುಗಳು ಕೂಡ ವಿಜಯಪುರದಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಜೊತೆಗೆ ಬೈಕ್ ಸವಾರರನ್ನ ಏನ್ ನಾವು ನೋಡ್ತಾ ಇದೀವಿ, ಅವರು ಕೂಡ ತಮಗೆ ಎಷ್ಟು ಅಗತ್ಯ ಇದೆ ಅಷ್ಟೇ ಪ್ರಮಾಣದ ಒಂದು ಪೆಟ್ರೋಲ್ ಅನ್ನ ಹಾಕಿಸಿಕೊಂಡು ತಮ್ಮ ಒಂದು ಕೆಲಸಗಳಿಗೆ ತೆರಳುತ್ತಾ ಇರುವಂತ ದೃಶ್ಯಗಳನ್ನ ನಾವಿಲ್ಲಿ ನೋಡ್ತಾ ಇರೋದು. ಯಾಕಂತಂದ್ರೆ ಬಹಳಷ್ಟು ಜಿಲ್ಲೆಗಳಲ್ಲಿ ಈಗಾಗಲೇ ಜನ ಪೆಟ್ರೋಲ್ ಸಿಗ್ತದೋ ಇಲ್ವೋ, ಡೀಸೆಲ್ ಸಿಗ್ತದೆ ಇಲ್ವೋ ಅಂತ ಭಯಕ್ಕೆ ಬಿದ್ದು ಕ್ಯಾನ್ಗಳಲ್ಲಿ, ವಾಟರ್ ಬಾಟಲ್ಗಳಲ್ಲಿ ಮತ್ತೆ ತಮಗೆ ಅಗತ್ಯ ಇರುವಂತ ಎಷ್ಟು ಪ್ರಮಾಣ ಪೆಟ್ರೋಲ್ ಬೇಕಾಗ್ತಾ ಇತ್ತು ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಸ್ಟಾಕ್ ಅನ್ನು ಮಾಡ್ಕೊಳ್ಳುವಂತ ದೃಶ್ಯಗಳು ಕಂಡು ಬಂದವು. ಆದ್ರೆ ವಿಜಯಪುರ ಪಟ್ಟಣದಲ್ಲಿ ಈ ರೀತಿಯ ಯಾವುದೇ ದೃಶ್ಯಗಳು ನಮಗೆ ಕಂಡು ಬರ್ತಾ ಇಲ್ಲ. ಎಂದಿನಂತೆ ವಿಜಯಪುರದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಮಾರಾಟ ಆಗ್ತಾ ಇದೆ. ಹಾಗೆಯೇ ಜನ ಕೂಡ ಯಾವುದೇ ರೀತಿ ಪ್ಯಾನಿಕ್ ಆಗಿಲ್ಲ ಅಂತ ಹೇಳ್ಬೋದು. ದೀಪಕ್ ಶಿಂದೆ, ಗ್ಯಾರಂಟಿ ನ್ಯೂಸ್, ವಿಜಯಪುರ.